begin our online classes. To begin with, I start with the chemical kinetics. Okay, a reaction kinetics. So chemical kinetics ಅಥವಾ reaction kinetics ನಲ್ಲಿ ನೀವು ಏನು ಓದ್ತಾ ಇದ್ದೀರಾ, ಏನು ತಿಳ್ಕೊತಾ ಇದ್ದೀರಾ ಅದನ್ನು ಸ್ಲೈಡ್ ಶೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅಟ್ ದಿ ಎಂಡ್ ಆಫ್ ದಿ ಕ್ಲಾಸ್ ನಿಮ್ಗೆ ಮತ್ತೆ ಒಂದ್ಸಾರಿ ನಾನು ರಿವೈಸ್ ಮಾಡಿ ಹೇಳ್ತೀನಿ. ಲೆಟ್ us directly come to the text part. What is that chemical kinetics? What you are going to study in this chemical kinetics? What is the objective of this chapter? In this chapter, remember, you are going to define average and instantaneous rate of reaction. What is average rate of reaction and instantaneous rate of reaction? You are going to determine about the rate of reaction in terms of changing concentration of either reactant or the product. And you will distinguish between elemental reaction and the complex reaction. What are elemental reactions? What are complex reactions? And you are going to differentiate between the molecularity and the order of the reaction. And at the same time, you are going to define what is the rate constant. You are going to discuss the dependence of rate of reaction on concentration, temperature and catalyst. And you are going to derive integrated equations for zero order and first order reactions. And you are going to determine the rate constant for the zero order and first order reactions. And also you are going to know about the collision theory. Okay, these are the highlights of the chapter that you are going to study in detail in this chapter. ಸೊ ಮಕ್ಕಳು ನೀವು ಅರ್ಥ ಮಾಡ್ಕೋಬೇಕು, ಒಂದು ಚಾಪ್ಟರ್ನ ನೀವು ಬಿಗಿನ್ ಮಾಡಿದ ಮೇಲೆ ಇಡೀ ಚಾಪ್ಟರ್ನಲ್ಲಿ ನಾನು ಏನು ನೋಡ್ತೀನಿ, ಏನು ಓದ್ತಾ ಇದ್ದೀನಿ ಅನ್ನೋದು ಒಂದು ಇಮ್ಯಾಜಿನೇಷನ್, ಒಂದು ಬೌಂಡ್ರಿನ ನೀವು ಇಟ್ಕೊಳ್ಳೋದಕ್ಕೋಸ್ಕರ ಇದು ಆಬ್ಜೆಕ್ಟಿವ್ ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಈಗ ಲೆಟ್ ಅಸ್ ಗೋ ಟು ದ ಪಾರ್ಟ್. ವಾಟ್ ಈಸ್ ದಿಸ್ ರಿಯಾಕ್ಷನ್ ಕೈನೆಟಿಕ್ಸ್? ವಾಟ್ ಯು ಮೀನ್ ಬೈ ದಿ ರಿಯಾಕ್ಷನ್ ಕೈನೆಟಿಕ್ಸ್? ವಿತ್ ಎ ಲಿಟಲ್ ಬ್ಯಾಕ್ಗ್ರೌಂಡ್, ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ನ ಹೇಳಿ ನಿಮಗೆ ರಿಯಾಕ್ಷನ್ ರೇಟ್ ಅಂದರೆ ಏನು ಅಂತ, ಕೈನೆಟಿಕ್ಸ್ ಅಂದರೆ ಏನು ಅನ್ನೋದನ್ನು ನಾನು ಹೇಳ್ತೀನಿ. ನೀವು ಫಸ್ಟ್ PUCನಲ್ಲಿ ಒಂದೆರಡು ಚಾಪ್ಟರ್ನ ಓದಿದ್ದೀರಾ, ಅದು ಥರ್ಮೋಡೈನಮಿಕ್ಸ್. ಡು ಯು ರಿಮೆಂಬರ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್? ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅದಾದಮೇಲೆ ಥರ್ಮೋಡೈನಮಿಕ್ಸ್ನಲ್ಲಿ ಎಂಥಾಲ್ಪಿ ಚೇಂಜ್ ಓದಿದ್ದೀರಾ, ಡೆಲ್ಟಾ H ಓದಿದ್ದೀರಾ, ಆಮೇಲೆ ಡೆಲ್ಟಾ ಎಸ್ ಓದಿದ್ದೀರಾ ಅಂದರೆ ಎಂಟ್ರೋಪಿ ಚೇಂಜ್ ಓದಿದ್ದೀರಾ, ಫ್ರೀ ಎನರ್ಜಿ ಚೇಂಜ್ ಓದಿದ್ದೀರಾ. ಅಂದರೆ ಥರ್ಮೋಡೈನಮಿಕ್ಸ್ನಲ್ಲಿ ಫೀಸಿಬಿಲಿಟಿ ಆಫ್ ದಿ ರಿಯಾಕ್ಷನ್, ಅಂದರೆ ಥರ್ಮೋಡೈನಮಿಕ್ಸ್ನಲ್ಲಿ ನೀವು ಒಟ್ಟಾರೆ ಕಲ್ತಿರೋದು ಏನಂದರೆ ಈ ರಿಯಾಕ್ಷನ್ ನಡೆಯುತ್ತೋ ಇಲ್ವೋ, ನಡೆಯೋದಾದರೆ ಅದು ಸೊ ಯಾವ ಡೈರೆಕ್ಷನಲ್ಲಿ ನಡೆಯುತ್ತೆ, ಇಂಥ ಆಸ್ಪೆಕ್ಟ್ಸನ್ನು ನೀವು ಥರ್ಮೋಡೈನಮಿಕ್ಸ್ನಲ್ಲಿ ನೀವು ಕಲ್ತಿದ್ದೀರಿ. ರಿಮೆಂಬರ್ ಫಸ್ಟ್ PUC ಟಾಪಿಕ್ ಅದು ಥರ್ಮೋಡೈನಮಿಕ್ಸ್ನಲ್ಲಿ ಫೀಸಿಬಿಲಿಟಿ ಆಫ್ ದಿ ರಿಯಾಕ್ಷನ್. ಫೀಸಿಬಿಲಿಟಿ ಅಂದರೆ ಇದು ಸ್ಪಾಂಟೇನಿಯಸ್ ಅಥವಾ ಅಲ್ವಾ, ತನ್ನಿಚ್ಚಿಗೆ ತಾನು ಆಗುತ್ತಾ ಅಥವಾ ಆಗಲ್ವಾ ಅನ್ನೋದನ್ನು ನೀವು ಕಲ್ತಿದ್ದೀರಿ. ಇನ್ನೊಂದು ಚಾಪ್ಟರ್ ನೀವು ನೆನಪಿಡಬೇಕು, ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ. ಕೆಮಿಕಲ್ ಈಕ್ವಿಲಿಬ್ರಿಯಂ ಅನ್ನೋದು ಯಾವುದೇ ರಿಯಾಕ್ಷನ್ಗೆ ನಾವು ಅಡಾಪ್ಟ್ ಮಾಡ್ತೀವಿ, ರಿವರ್ಸಿಬಲ್ ರಿಯಾಕ್ಷನ್. ರಿಯಾಕ್ಟೆಂಟ್ ಇರೋದು ಪ್ರಾಡಕ್ಟ್ ಆಗ್ತಿರುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಪ್ರಾಡಕ್ಟ್ ಮತ್ತೆ ರಿಯಾಕ್ಟ್ ಆಗಿ ವಾಪಸ್ ರಿಯಾಕ್ಟೆಂಟ್ ಆಗುತ್ತೆ, ಹೌದಾ? ಇದನ್ನು ನಾನು ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀನಿ. ಈಕ್ವಿಲಿಬ್ರಿಯಂ ಅನ್ನೋದು ಒಂದು ಕಂಡೀಷನ್. ಇಟ್ಸ್ ಎ ಕಂಡೀಷನ್ ಇನ್ ರಿವರ್ಸಿಬಲ್ ರಿಯಾಕ್ಷನ್ ವೇರ್ ದ ರೇಟ್ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ದ ರೇಟ್ ಆಫ್ ದಿ ಬ್ಯಾಕ್ವರ್ಡ್. ಈ ಈಕ್ವಿಲಿಬ್ರಿಯಂನ ಸ್ಟಡಿ ಮಾಡಿ ನಾವೇ ತಿಳ್ಕೊಳ್ತೀವಿ, ವಿ ಸ್ಟಡಿ ಅಬೌಟ್ ದಿ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್. ಯಾವ್ದಾದ್ರು ರಿಯಾಕ್ಷನ್ ನಡೆದ್ರೆ ಎಷ್ಟು ಮಟ್ಟಿಗೆ ನಡೆಯುತ್ತೆ, ಎಷ್ಟು ಬದಲಾವಣೆ ಆಗುತ್ತೆ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಸೊ ಅದು ಪ್ರಾಡಕ್ಟ್ ಒಂದ್ಸರಿ ರಿಯಾಕ್ಟ್ ಆಗಿ ವಾಪಸ್ ರಿಯಾಕ್ಟೆಂಟ್ ಕೊಡುತ್ತೆ ಅಂತ ಅಂದಮೇಲೆ ಒಂದು ರಿಯಾಕ್ಷನ್ ಆಗೋ ಸ್ಥಿತಿ ಕಡಿಮೆ ಆಗುತ್ತೆ. ಅಂದರೆ ಇನ್ ಥರ್ಮೋಡೈನಮಿಕ್ಸ್ ಯು ಆರ್ ಗೋಯಿಂಗ್ ಟು ನೋ ಅಬೌಟ್ ದಿ feasibility of the process, whereas in chemical equilibrium you are going to know about the extent of the reaction. ಎಷ್ಟು ಮಟ್ಟಿಗೆ ಆಗುತ್ತೆ ರಿಯಾಕ್ಷನ್, ಎಷ್ಟು ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. And today's chapter, that is reaction kinetics, showing this reaction you are going to know about the speed or velocity of the chemical reaction, factors influencing the velocity of the chemical reaction, and also the mechanism. ಬಹಳ ಸಿಂಪಲ್ ಆಗಿ ಅರ್ಥ ಮಾಡಬೇಕು.
ಈ ರಿಯಾಕ್ಷನ್ ಕೈನೆಟಿಕ್ಸ್ ಅಂದರೆ ಮೂರು ವಿಚಾರನ ಇಲ್ಲಿ ಕಲಿತೀವಿ. ಒಂದು ವೆಲಾಸಿಟಿ, ರಿಯಾಕ್ಷನ್ ಸ್ಪೀಡು ಹೇಗೆ ನಡೆಯುತ್ತೆ, ಹೇಗಿರುತ್ತೆ ಅದನ್ನು ಕಲಿತೀವಿ. ಎರಡನೇದು ಈ ಸ್ಪೀಡನ್ನ ಯಾವ್ಯಾವ ಫ್ಯಾಕ್ಟರ್ಸು ಕಂಟ್ರೋಲ್ ಮಾಡ್ತವೆ ಅನ್ನೋದನ್ನು ಕಲಿತೀವಿ. ಮೂರನೇದು ಮೆಕ್ಯಾನಿಸಮ್ ಬಗ್ಗೆ ಕಲಿತೀವಿ. ಸೊ ವಾಟ್ ಈಸ್ ರಿಯಾಕ್ಷನ್ ಕೈನೆಟಿಕ್ಸ್ ಆರ್ ಕೆಮಿಕಲ್ ಕೈನೆಟಿಕ್ಸ್? ದಟ್ ಈಸ್ ದಿ branch of chemistry which deals with the study of reaction rates, factors influencing the reaction rate and also the mechanism. ಒಂದು ರಿಯಾಕ್ಷನ್ ಸ್ಪೀಡ್ ಬಗ್ಗೆ ತಿಳ್ಕೊಳ್ಳೋದು, ಒಂದು ರಿಯಾಕ್ಷನ್ ಯಾವ್ಯಾವ ವಿಷಯದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು, ಆಮೇಲೆ ಈ ರಿಯಾಕ್ಷನ್ ಹೇಗೆ ನಡೆಯುತ್ತೆ, ಇದಕ್ಕೆ ಮೆಕ್ಯಾನಿಸಮ್ ಏನು ಅಂತ ತಿಳ್ಕೊಳ್ಳೋದು. ಇನ್ ಎ ಸಿಂಪಲ್ ಸೆನ್ಸ್, ಒಂದು ಸೆಂಟೆನ್ಸ್ ಅಲ್ಲಿ ನೀವು ಅರ್ಥ ಮಾಡಬೇಕು. ರಿಯಾಕ್ಷನ್ ಕೈನೆಟಿಕ್ಸ್ ಆರ್ ಕೆಮಿಕಲ್ ಕೈನೆಟಿಕ್ಸ್, ಬೋತ್ ಆರ್ ಸೇಮ್. Definition, it's a branch which deals with the study of the velocity of the chemical reaction, reaction speed, factors influencing the velocity of the chemical reaction, and also the mechanism of the reaction. ನೋಡಿ, ನಿಮಗೆ ಈ ಚಾಪ್ಟರ್ ಯೂನಿಟ್ 4 ಚಾಪ್ಟರ್ ರಿಯಾಕ್ಷನ್ ಕೈನೆಟಿಕ್ಸ್ ಅಂತ ತಕ್ಷಣ ನಿಮ್ಮ ತಲೆಯಲ್ಲಿ ಬರೋದು. ಸೊ ಈ ಚಾಪ್ಟರ್ನಲ್ಲಿ ರಿಯಾಕ್ಷನ್ ಸ್ಪೀಡ್ ಬಗ್ಗೆ ತಿಳ್ಕೊಳ್ತೀವಿ, ಮೆಕ್ಯಾನಿಸಮ್ ಬಗ್ಗೆ ಹೇಗೆ ನಡೆಯುತ್ತೆ ರಿಯಾಕ್ಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ, ಯಾವ ಫ್ಯಾಕ್ಟರ್ಸ್ ಸ್ಪೀಡನ್ನು ಡಿಟರ್ಮಿನ್ ಮಾಡ್ತವೆ, ಆಲ್ಟರ್ ಮಾಡ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ ಅನ್ನೋದು ನಿಮಗೆ ಅಂದಾಜು. ಕೆಲವೇ ರಿಪೀಟೆಡ್. ಸೊ ಇದು ನಿಮ್ಮ ಮೈಂಡಲ್ಲಿ ಇರಬೇಕು. ಪ್ರಶ್ನೆಗಳನ್ನು ಹೇಳೋದಕ್ಕೆ ಕೇಳ್ತಾರೆ ಇದ್ರ ಮೇಲೆ. ಸೊ ವಾಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್, ವಾಟ್ ಈಸ್ ರಿಯಾಕ್ಷನ್ ಕೈನೆಟಿಕ್ಸ್? ಇಟ್ಸ್ ಎ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ವೆಲಾಸಿಟಿ ಆಫ್ ದ ಕೆಮಿಕಲ್ ರಿಯಾಕ್ಷನ್, factors influencing the velocity of the chemical reaction, and also the mechanism of the chemical reaction. ಅರ್ಥ ಆಯ್ತಲ್ಲ? ಸೊ ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ರಿಯಾಕ್ಷನ್ ಅಲ್ಲಿ ಏನಿದೆ? ಸೊ ಈ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಅಥವಾ ಸ್ಪೀಡ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು? ನಿಮ್ಗೆ ಏನಾದರೂ ಒಂದು ಅಂದಾಜು ಇದೆಯಾ ಕೆಮಿಕಲ್ ರಿಯಾಕ್ಷನ್ ಯಾವ ಸ್ಪೀಡಲ್ಲಿ ನಡೆಯುತ್ತೆ ಅಂತ ಹೇಳಿ? ನೀವು ನೋಡಿರೋದು ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ ನೀವು ಲ್ಯಾಬ್ರೇಟರಿನಲ್ಲಿ ನೋಡಿದ್ದೀರಾ, ಅದರಲ್ಲಿ ನೀವು ಗಮನಿಸಿರ್ತೀರಾ. ಕೆಲವು ರಿಯಾಕ್ಷನ್ಸು ಬಹಳ ಬೇಗ ನಡೆದು ಹೋಗುತ್ತೆ, ಕೆಲವು ರಿಯಾಕ್ಷನ್ಸು ತುಂಬ ನಿಧಾನವಾಗಿ ನಡೆಯುತ್ತೆ. ನಿಮಗೆ ಮನೆಯಲ್ಲಿ ಸುಣ್ಣದ ಕಲ್ಲಿಗೆ ನೀರು ಹಾಕಿದರೆ ಕೊತ ಕುಂತ್ಬಿಟ್ಟು ಒಂದು 5-10 ನಿಮಿಷದಲ್ಲಿ ಸಂಪೂರ್ಣವಾಗಿ ನೀರಿನ ಜೊತೆ ಸುಣ್ಣ ರಿಯಾಕ್ಟ್. ಆದರೆ ಕಬ್ಬಣ, ಮನೆಗೆ ಹಾಕ್ಸಿರೋವಂಥ ಕಬ್ಬಣ ಇದೆಯಲ್ಲ, ಹೊರಗಡೆ ಹಾಕಿರ್ತೀವಿ, ಕಿಟಕಿಗೆ ಹಾಕಿರ್ತೀವಿ, ಬಾಗಿಲಿಗೆ ಹಾಕಿರ್ತೀವಿ, ಈ ಥರದ ಗೇಟ್ಗೆ ಹಾಕಿರ್ತೀವಿ. ಈ ಕಬ್ಬಣ ಅಟ್ಮಾಸ್ಫಿಯರಿಕ್ ಈ ನೀರಿನ ಜೊತೆ, ಮಾಯಿಶ್ಚರ್ ಜೊತೆ ಅಥವಾ ಏರ್ ಜೊತೆ ರಿಯಾಕ್ಟ್ ಆಗಿ ನಿಧಾನವಾಗಿ ನಾವು ಮನೆ ಕಟ್ಟಿಸಿದ 4-5 ವರ್ಷಕ್ಕೆ ಗೇಟು ಹಿಡಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಇವೆರಡೂ ರಿಯಾಕ್ಷನ್ ರೇಟ್ ಅಂತ ನೀವು ತಿಳ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಕೆಲವು ರಿಯಾಕ್ಷನ್ಸು ತುಂಬ ಫಾಸ್ಟಾಗಿ ನಡೆದು ಹೋಗುತ್ತೆ, ಕೆಲವು ರಿಯಾಕ್ಷನ್ಸು ತುಂಬ ನಿಧಾನವಾಗಿ ನಡೆಯುತ್ತೆ. ರೇಟ್ ಅಥವಾ ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಯಾವ ಥರ ಡಿಟರ್ಮಿನೇಷನನ್ನು ಮಾಡ್ತೀವಿ? ನಮಗೆ ಗೊತ್ತಿದೆ ಸ್ಪೀಡ್ ಆಫ್ ದಿ ಕೆಮಿಕಲ್. ಮೋಟರ್ ಸೈಕಲ್ ಕಂಡುಹಿಡಿಯೋದು ಹೆಂಗೆ ಕಂಡುಹಿಡಿತೀರಿ, ದೆನ್ ಕಾರ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀರಿ, ವಿಮಾನದ ಸ್ಪೀಡ್ ಹೆಂಗೆ ಕಂಡುಹಿಡಿತೀರಿ, ಲೈಟ್ನ ಸ್ಪೀಡ್ ಹೆಂಗೆ ಕಂಡುಹಿಡಿತೀರಿ ಅನ್ನೋದು ನಿಮ್ಮ ಅಂದಾಜು ಫಿಸಿಕ್ಸ್ನಲ್ಲಿ ಓದಿರ್ತೀರ. ಸೊ ಸ್ಪೀಡ್ ಆಫ್ ದಿ ಆಬ್ಜೆಕ್ಟ್ ಅಂತಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ದಿ ಟೈಮ್. ಬೀಕರ್ನಲ್ಲಿ ಅಥವಾ ಟೆಸ್ಟ್ ಟ್ಯೂಬ್ನಲ್ಲಿ ತಗೊಂಡಿರೋ ಕೆಮಿಕಲ್ ರಿಯಾಕ್ಷನ್ ಎಲ್ಲರೂ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ, 1 ಊರಿಗೆ ಹೋಗುತ್ತಾ? ಇಲ್ಲ. ಅಂದರೆ ನನ್ನ ವಿಚಾರ ಇಷ್ಟೇ, ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನನ್ನು ಸ್ಪೀಡ್ ಆಫ್ ದಿ ಮೋಟರ್ ಸೈಕಲ್ ಅಥವಾ ಸ್ಪೀಡ್ ಆಫ್ ದಿ ಕಾರ್ ಥರ ನಾವು ಡಿಟರ್ಮಿನೇಷನ್ ಮಾಡೋಕ್ಕಾಗಲ್ಲ. ಹೌದಾ? ಹಾಗಾದರೆ ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನನ್ನು ಇನ್ನೊಂದು ರೀತಿಯಲ್ಲಿ ನಾವು ಡಿಟರ್ಮಿನೇಷನನ್ನು ಮಾಡಬೇಕು. ಯಾವ ರೀತಿ ಡಿಟರ್ಮಿನೇಷನ್ ಮಾಡ್ತೀರಾ ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ನ ಅನ್ನೋದಕ್ಕೆ ಇಲ್ಲಿ ಒಂದು ನಾನು ಡೆಫಿನೇಷನ್ ತಗೊಂಡಿದ್ದೀನಿ. ನೋಡಿ, ಒಂದು ರಿಯಾಕ್ಷನ್ ಪ್ರಾರಂಭ ಆಯಿತು ಅಂತಂತಂದರೆ ನೋಡಿ, ಈಗ ಎ ಅಂತ ಬಿ ಅಂತ ಅಂದ್ಕೊಳ್ಳಿ, ಇದು ಎ ಮತ್ತು ಇದು ಬಿ ಅಂತ ಅಂದ್ಕೊಳ್ಳಿ. ರಿಯಾಕ್ಷನ್ ಪ್ರಾರಂಭ ಆಗಿದ್ದು ರಿಯಾಕ್ಟೆಂಟ್ ಇವರು ಪ್ರಾಡಕ್ಟ್ ಆಗುತ್ತೆ ಅಂತ ಅರ್ಥ. ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗುತ್ತೆ ಅನ್ನೋದ್ರ ಅರ್ಥ ಈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ರಿಯಾಕ್ಷನ್ ನಡೀತಾ ಇದೆ ಅಂತಂದರೆ ಅದಕ್ಕೊಂದು ರಿಯಾಕ್ಟೆಂಟ್ ಇರುತ್ತೆ, ಅದಕ್ಕೊಂದು ಪ್ರಾಡಕ್ಟ್ ಇರುತ್ತೆ. ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ ನಾನು. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ನು ಕಡಿಮೆ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ರಿಮೆಂಬರ್, ದ ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಈಸ್ ಡಿಟರ್ಮಿನ್ಡ್ ಇನ್ ಟರ್ಮ್ಸ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಐದರ್ ರಿಯಾಕ್ಟೆಂಟ್ ಆರ್ ದಿ ಪ್ರಾಡಕ್ಟ್.
ನಾನು ಇಲ್ಲಿ ಬರ್ತಿದ್ದೀನಿ. ದ ಸ್ಪೀಡ್ ಆಫ್ ದ ರಿಯಾಕ್ಷನ್ ಆರ್ ದ ರೇಟ್ ಆಫ್ ದ ರಿಯಾಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ಅಂದರೆ ಒಂದು ಗೊತ್ತಾದ ಟೈಮ್ನಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಏನು ಚೇಂಜ್ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನು ಚೇಂಜ್ ಆಗ್ತಾ ಹೋಗುತ್ತೆ ನೋಡ್ತಾ ಇರಬೇಕು. ನನ್ನ ಆ್ಯಕ್ಷನಲ್ಲಿ ನಾನು ಮೇಲಿಂದ ಕೆಳಗಡೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀನಿ, ಕೆಳಗಡೆಯಿಂದ ಮೇಲೆ ಪ್ರಾಡಕ್ಟ್ ಆಗುತ್ತೆ. ಜ್ಞಾಪಕ ಇಲ್ಲಿ ಇದನ್ನು ಏನಕ್ಕೆ ಹೇಳ್ತೀನಿ ಅಂದರೆ, ರಿಯಾಕ್ಷನ್ ನಡೆಯುವಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಎರಡನ್ನೂ ನಾನು ಬದಲಾವಣೆ ಅಂತ ಕರಿತೀನಿ, ಹೌದಾ? ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಸ್ಪೀಡ್ ಆಫ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ can be defined as the change in concentration of the reactant or product in unit time. ಒಂದು ಗೊತ್ತಾದ ಟೈಮ್ ನಾವು ಫಿಕ್ಸ್ ಮಾಡೋಣ ಯೂನಿಟ್ ನೋಡಿ. ಇದಕ್ಕೆ ದ ರೇಟ್ ಆಫ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಅಂಡ್ ರೇಟ್ ಆಫ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದಿ. ನೀವು ರೇಟನ್ನು ಡಿಟರ್ಮಿನೇಷನ್ ಮಾಡೋದಕ್ಕೆ, ಸ್ಪೀಡ್ ಡಿಟರ್ಮಿನೇಷನ್ ಮಾಡೋದಕ್ಕೆ ಯಾವುದಾದ್ರು ಒಂದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇರೋದನ್ನು ಮೆಷರ್ ಮಾಡಿದರೆ ಸಾಕು, ಅಥವಾ ಯಾವುದಾದ್ರು ಒಂದು ರಿಯಾಕ್ಟೆಂಟ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋದನ್ನ ನೀವು ಮೆಷರ್ ಮಾಡಿದರೆ ಸಾಕು. ಈಗ ಒಟ್ಟಾರೆ ವಾಟ್ ಈಸ್ ರೇಟ್ ಆಫ್ ರಿಯಾಕ್ಷನ್ ಅಂದರೆ, ದ ಸ್ಪೀಡ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಆ ರೇಟ್ ಆಫ್ ರಿಯಾಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ತುಂಬ ಶಾರ್ಟ್ ಡೆಫಿನೇಷನ್, ತುಂಬ ಬ್ಯೂಟಿಫುಲ್ ಡೆಫಿನೇಷನ್, ಯು ಕ್ಯಾನ್ ರಿಮೆಂಬರ್ ಇಟ್. ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ಸ್ವಲ್ಪ ಅದಕ್ಕೆ ಕ್ಲಾರಿಫಿಕೇಶನು, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಂದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಆಗ್ತಾ ಹೋಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಇನ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್, ಇನ್ಕ್ರೀಸ್ ಇನ್ ದಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್. ಇದು ನಿಮಗೆ ಡೆಫಿನೇಷನ್. ಸೊ ಹೌ ವಾಟ್ ಈಸ್ ದ ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್, ಹೌ ಯು ಕ್ಯಾನ್ ಡಿಫೈನ್ ದಿ ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್. ಓಕೆ, ಇದರದ್ದೊಂದು ಸ್ವಲ್ಪ ಮ್ಯಾಥಮೆಟಿಕಲ್ ಪಾರ್ಟ್ ಹೋಗೋಣ. ತುಂಬ ಶಾರ್ಟ್ ಆಗಿ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ನೋಡಿ, ಮ್ಯಾಥಮ್ಯಾಟಿಕಲಿ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆರ್, ಯಾವ ಸ್ಪೀಡಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾನು ತಗೊಳ್ತೀನಿ. ದಟ್ ಈಸ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆರ್. ಆರ್ ಅನ್ನೋದು ರಿಯಾಕ್ಟೆಂಟ್ ಆದರೆ ಅದರ ಸ್ಪೀಡ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ದಿ ಆರ್. ಆಮೇಲೆ ಡಿವೈಡೆಡ್ ಬೈ ಟೈಮ್. ನೋಡಿ, ಸ್ಪೀಡ್ ಕಂಡುಹಿಡಿಯೋದಕ್ಕೆ, ಮೋಟರ್ ಸೈಕಲ್ ಕಂಡುಹಿಡಿಯೋದಕ್ಕೆ ಏನು ಫಾರ್ಮುಲಾ ನಿಮ್ಗೆ ನೆನಪಿರ್ಬೇಕು ನಿಮಗೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ನಾನು ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಸ್ಪೀಡ್ ಕಂಡುಹಿಡಿಯೋದಕ್ಕೆ ಏನು ಹೇಳ್ತಾ ಇದ್ದೀನಿ, ಡಿಸಪಿಯರೆನ್ಸ್ ಆಫ್ ಆರ್, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆರ್, ಸ್ಪೀಡ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಆರ್ ಡಿವೈಡೆಡ್ ಬೈ ದಿ ಟೈಮ್ ಟೇಕನ್. ನೋಡಿ, ಅದನ್ನೇ ಸ್ವಲ್ಪ ಮ್ಯಾಥಮೆಟಿಕಲ್ ಪಾರ್ಟಿಗೆ ಹೋಗಿದ್ದೀನಿ. ದಟ್ ಈಸ್ ಡೆಲ್ಟಾ ಆರ್ ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ದಿ ಚೇಂಜ್ ಇನ್ ಟೈಮ್ ಇಂಟರ್ವಲ್, ದಟ್ ಈಸ್ ಡಿ ಡೆಲ್ಟಾ ಟಿ. ಸೊ ಇದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಆಗಿರೋ ಬದಲಾವಣೆ, ಇದು ಟೈಮ್ ನಲ್ಲಿ ಆಗಿರೋ ಬದಲಾವಣೆ. ಹಾಗಾದ್ರೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ದಿ ರಿಯಾಕ್ಟೆಂಟ್ ಅನ್ನು ನಾನು ಈ ತರ ಡೆಲ್ಟಾ ಆರ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ನಾನು ಹೇಳ್ತಾ ಇದ್ದೆ. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೇಟ್ ಆಫ್ ಅಪಿಯರೆನ್ಸ್ ರಿಯಾಕ್ಷನ್ ನಡೆದಂಗೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪಿ ಡಿವೈಡೆಡ್ ಬೈ ದಿ ಟೈಮ್ ಟೇಕನ್, ದಟ್ ಈಸ್ ಡೆಲ್ಟಾ ಪಿ ಓವರ್ ಡೆಲ್ಟಾ. ರಿಮೆಂಬರ್, ದಿಸ್ ಇಸ್ ಡೆಲ್ಟಾ ಆರ್, ದಿಸ್ ಇಸ್ ಡೆಲ್ಟಾ ಪಿ. ಅಂದರೆ ಮ್ಯಾಥಮ್ಯಾಟಿಕಲ್ ಆಗಿ ಒಂದು ಕೆಮಿಕಲ್ ರಿಯಾಕ್ಷನ್ ರೇಟ್ ಅನ್ನು ನೀವು ಐದರ್ ಇನ್ ಟರ್ಮ್ಸ್ ಆಫ್ ದ ರಿಯಾಕ್ಟೆಂಟ್ ಆರ್ ಇನ್ ಟರ್ಮ್ಸ್ ಆಫ್ ದಿ ಪ್ರಾಡಕ್ಟ್ ಹೇಳ್ಬೋದು. ಸೊ ಆ ಡಿಸಪಿಯರೆನ್ಸ್ ಅನ್ನು ನಾವು ಸೊ ಕೆಮಿಕಲ್ ರಿಯಾಕ್ಷನ್ ಅನ್ನ ರೇಟ್ ಅಂತ ಜ್ಞಾಪಕ ಇರಲಿ. ಇಲ್ಲಿ ನಾವು ಮೈನಸ್ ಸೈನ್ ಇದೆ, ಇಲ್ಲಿ ಯಾವುದೇ ರೀತಿಯಾದಂಥ ಸೈನ್. ಇದಕ್ಕೆ ನೀವು ಮ್ಯಾಥಮ್ಯಾಟಿಕ್ಸ್ ಮೀನಿಂಗ್ ಕೊಡಬಾರ್ದು. ಮೈನಸ್ ಅಂತಂದ್ರೆ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಏನು ಅಂತ ಆ ಮೀನಿಂಗ್ ಕೊಡಬಾರ್ದು. ಇಲ್ಲಿ ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಲ್ಲಿ ಮೈನಸ್ ಸೈನ್. ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಸೈನ್ ಅಂತ. ಸೊ ಇದು ಇನ್ಕ್ರೀಸ್ ಆಗ್ತದೆ. ಸೊ ಮೈನಸ್ ಸೈನ್ ಇನ್ ದಿಸ್ ರೇಟ್ ಇಕ್ವೇಷನ್ tells about the decrease in concentration of the reactant, whereas the plus sign in the rate equation indicates that there is an increase in the concentration of the product. ಹಾಗಾದರೆ ಮ್ಯಾಥಮ್ಯಾಟಿಕಲಿ ಒಂದು ರೇಟ್ ಆಫ್ ದ ರಿಯಾಕ್ಷನ್ ಅಂದರೆ ನೀವು ಈ ಫಾರ್ಮುಲಾನ ಬರೀಬಹುದು. ರೇಟ್ ಆಫ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ದ ರೇಟ್ ಆಫ್ ಡಿಸಪಿಯರೆನ್ಸ್ ಆರ್ ರೇಟ್ ಆಫ್ ಅಪಿಯರೆನ್ಸ್. ಸೊ ಈ ರೇಟ್ ಆಫ್ ಅಪಿಯರೆನ್ಸ್ ಆಗ್ಬೋದು ಅಥವಾ ರೇಟ್ ಆಫ್ ಡಿಸಪಿಯರೆನ್ಸ್, ಎರಡರಲ್ಲಿ ಯಾವುದಾದ್ರು ಒಂದು ಈಕ್ವೇಷನ್ ಅಂತ ಬರೆದು ನೀವು ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ನೀವು ಇಂಡಿಕೇಟ್ ಮಾಡಿ. ನೆಕ್ಸ್ಟ್ ಮುಂದೆ ಹೋಗೋಣ. ಇದೇ ಏನು ರಿಯಾಕ್ಷನ್ ರೇಟ್ ನಾನು ಒಂದು ಗ್ರಾಫಿಕ್
ಅನ್ನೋದಂದ್ರೆ ಯಾವಾಗಲೂ ಅಷ್ಟೇ ಗ್ರಾಫ್ಸ್ ನಮ್ಮ ಮನಸ್ಸಿನಲ್ಲಿ ತುಂಬ ಇಂಪ್ರೆಸ್ ಮಾಡ್ತಾರೆ. ಇಮೇಜಸ್ಸನ್ನು ನಾವು ಸುಲಭವಾಗಿ ಜ್ಞಾಪಕ ಇಟ್ಕೋಬಹುದು. ಹೌದಾ? ಇದನ್ನ ಒಂದು ಗ್ರಾಫ್ನಲ್ಲಿ ತೋರಿಸ್ತಾರೆ. ಏನು ವೈ ಆಕ್ಸಿಸ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ನ ತಗೊಂಡ್ರೆ ಎಕ್ಸ್ ಆಕ್ಸಿಸ್ನಲ್ಲಿ ಟೈಮ್. ನೋಡಿ, ಸಪೋಸ್ ಪ್ರಾರಂಭದಲ್ಲಿ ರಿಯಾಕ್ಷನ್ ಪ್ರಾರಂಭದಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನೋಡಿ ಮ್ಯಾಕ್ಸಿಮಮ್ ಇರುತ್ತೆ, ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಟೈಮ್ ಪ್ರೋಗ್ರೆಸ್ ಆದಾಗ ಏನಾಗ್ತಾ ಹೋಗುತ್ತೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಯಾವ ಒಂದು ಸ್ಟೇಜ್ನಲ್ಲಿ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಈ ಗ್ರಾಫ್ ನೋಡಿ, ಕಾನ್ಸಂಟ್ರೇಷನ್ ಆನ್ ವೈ ಆಕ್ಸಿಸ್, ಟೈಮ್ ಆನ್ ಎಕ್ಸ್ ಆಕ್ಸಿಸ್. ಸೊ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಇದರಲ್ಲಿ ಪ್ರಾಡಕ್ಟ್ ಅಂತ ಬರ್ತದೆ, ಕಾನ್ಸಂಟ್ರೇಷನ್ ಪ್ರಾಡಕ್ಟ್. ನೋಡಿ, ಇದೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಪ್ರಾಡಕ್ಟ್ ರಿಯಾಕ್ಷನ್ ಪ್ರಾರಂಭದಲ್ಲಿರುತ್ತಾ ಆಗಿರೋಕ್ಕೆ ಸಾಧ್ಯ ಇಲ್ಲ. ರಿಯಾಕ್ಷನ್ ಪ್ರಾರಂಭ ಆದಮೇಲೆ ಪ್ರಾಡಕ್ಟ್ ಬರೋದಕ್ಕೆ ಸಾಧ್ಯ. ಪ್ರಾರಂಭದಲ್ಲಿ 0 ಇರುತ್ತೆ. ಟೈಮ್ ಪ್ರೋಗ್ರೆಸ್ ಆದಾಗ ಏನಾಗ್ತಾ ಹೋಗುತ್ತೆ, ಅದರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ದೀಸ್ ಲೈನ್ಸ್ ದೋ ದೇ ಆರ್ ದಿ ಕರ್ವ್ಸ್, they are considered almost as if straight lines. ಹೇಗೆ ಅಂದರೆ, ಒಂದು ಸ್ಮಾಲ್ ಪೋರ್ಷನ್ ತಗೊಂಡಾಗ ನೋಡಿ, ಇದು ಸ್ಮಾಲ್ ಪೋರ್ಷನ್ ತಗೊಂಡ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಸ್ಟ್ರೈಟ್ ಲೈನ್. ಇಲ್ಲಿಂದ ಇಲ್ಲಿ ತಗೊಂಡ್ರೆ ಅಷ್ಟೇ, ಯಾವುದೇ ಒಂದು ಸ್ಮಾಲ್ ಪೋರ್ಷನ್ ತಗೊಂಡ್ರೆ ಅದು ಒಂದು ರೀತಿಯಾದಂಥ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಅಲ್ಲ, ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್. ಒಂದು ಸ್ಟ್ರೈಟ್ ಲೈನ್ ಅಂದ ತಕ್ಷಣ ನಿಮಗೆ ಅದರ ಪ್ರಾಪರ್ಟೀಸ್ ಎಲ್ಲ ಬರುತ್ತೆ. ಅದರಲ್ಲಿ ಸ್ಲೋಪ್ನ ಡಿಟರ್ಮಿನೇಷನ್ ಮಾಡಿದರೆ change in y-axis divided by change in x-axis. Change in y-axis is nothing but the change in concentration of the reactant, decrease in concentration of the reactant. So change in time interval, that is the delta, the slope, the minus slope. Minus slope tells about the rate of reaction. Okay. Then if you come to the same thing, so so change in time slope divided by delta P divided by delta T ಆಗ್ತದೆ. That also tells about the rate of the reaction. ಅಂದರೆ ಗ್ರಾಫಿಕಲ್ ಆಗಿ ಗ್ರಾಫನ್ನು ಉಪಯೋಗಿಸ್ಕೊಂಡು ಸೊ ನಿಮ್ಗೆ ರೇಟನ್ನು ಹೆಂಗೆ ಕಂಡುಹಿಡಿಯಬಹುದು ಅಂತ ತಿಳ್ಕೋಬಹುದು. ಬೇರೆ ಎಲ್ಲ ಇನ್ಫಾರ್ಮೇಷನ್ಸ್ ನೀವೇ ಚಿಂತೆ ಮಾಡಬೇಡಿ. ಇಲ್ಲಿ ಪ್ಲಾಟ್ ಮಾಡೋದು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಪ್ಲಾಟ್ ಮಾಡೋದು, ಇಲ್ಲಿ ಸ್ಕೋಪ್ ಕಂಡುಹಿಡಿಯೋ ವಿಚಾರ ಮಾತ್ರ ತಿಳಿದ್ರೆ ಸಾಕು. ದಟ್ ಈಸ್ ಎನಫ್ ಫಾರ್ ದಿ ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್. ಮುಂದೆ ಹೋಗೋಣ. ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ಗೆ ಏನು ಯೂನಿಟ್ ಹೇಳ್ತೀವಿ? ಸಾಮಾನ್ಯವಾಗಿ ಯೂನಿಟ್ ಇಲ್ಲದೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡೋದು ಮೀನಿಂಗ್ಲೆಸ್. ಯೂನಿಟ್ ಬೇಕೇ ಬೇಕು. ನೀವು ನೆನಪಿದೆ ನಿಮಗೆ. ಸೊ ಯೂನಿಟ್ ಅಂದರೆ ಸ್ಪೀಡ್ ಆಫ್ ದಿ ಮೋಟರ್ ಸೈಕಲನ್ನು ಯಾವ ಯೂನಿಟ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಸೊ ಮೆನಿ ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಜ್ಞಾಪಕ ಇದೆಯಾ? ಮೋಟರ್ ಸೈಕಲ್ ಯಾವ ಸ್ಪೀಡಲ್ಲಿ ಬಂದರೆ 60 ಕಿಲೋಮೀಟರ್ ಬಂದೆ. 40 ಕಿಲೋಮೀಟರ್ ಬಂದರೆ ಅರ್ಥ 60 ಕಿಲೋಮೀಟರ್ ಒಂದು ಗಂಟೆಗೆ 60 ಕಿಲೋಮೀಟರ್. ಸೊ ಮೇಲ್ಗಡೆ ಇರೋದು ನಾವೇನು ತಗೊಳ್ತೀವಿ? ಸೊ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್. ಯೂನಿಟ್ ಏನು? ಸೊ ಮೆನಿ ಕಿಲೋಮೀಟರ್ ಪರ್ ಅವರ್. ಹಾಗೆಯೇ ಬೇರೆ ಬೇರೆಯವನ್ನೆಲ್ಲ ನಾವು ಕಂಡುಹಿಡಿಬೇಕಾದ್ರೆ ಕೆಲವೊಂದು ಈಗ ಬೆಳಕಿನ ವೇಗನ ಕಂಡುಹಿಡಿಯೋದಕ್ಕೆ ನೀವೇನು ಮಾಡ್ತೀರಿ? ಸೊ ಮೆನಿ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತೀವಿ. ಹೌದಾ? ಯಾಕೆಂದರೆ ತುಂಬ ಅದು ವ್ಯಾಲ್ಯೂ ಇರೋದ್ರಿಂದ ಅವರೇ ಕ್ಯಾಲ್ಕುಲೇಟ್ ಮಾಡಿ ಇನ್ನೂ ಜಾಸ್ತಿ ಆಗುತ್ತೆ. ಪರ್ ಸೆಕೆಂಡ್ ಬೇಕಾದಷ್ಟು ಸ್ಪೀಡ್ಗಳನ್ನ ಸೊ ಮೆನಿ ಮೀಟರ್ಸ್ ಪರ್ ಮಿನಿಟ್, ಮೀಟರ್ ಪರ್ ಸೆಕೆಂಡ್, ಈ ಥರದ್ದೆಲ್ಲ ನಾವು ಎಕ್ಸ್ಪ್ರೆಸ್ ಮಾಡೋದು ಒಂದು ಆಗ್ಬೋದಾ? ಹಾಗಾದರೆ ಸೊ ರೇಟ್ ಆಫ್ ದ ರಿಯಾಕ್ಷನ್ಗೆ ಯಾವ ರೀತಿ ನಾವು ಯೂನಿಟನ್ನು ಕೊಡ್ತೀವಿ? ನೋಡಿ, ಪ್ರೀವಿಯಸ್ ಈಕ್ವೇಷನಲ್ಲಿ ನೀವು ಗಮನಿಸಿದ್ದೀರಾ? ಸೊ ಆ ಈಕ್ವೇಷನಲ್ಲಿ ನ್ಯೂಮರೇಟರ್ನಲ್ಲಿ ಕಾನ್ಸಂಟ್ರೇಷನ್ ಇದೆ, ಡಿನಾಮಿನೇಟರ್ನಲ್ಲಿ ಟೈಮ್ ಇದೆ. ಸೊ ಎಕ್ಸ್ಪ್ರೆಷನ್ ಸೇಸ್ ದಟ್ ಸೊ ಯೂನಿಟ್ ಆಫ್ ದ ರೇಟ್ ಈಸ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್. ಅಂದರೆ ಮೇಲ್ಗಡೆ ಕಾನ್ಸಂಟ್ರೇಷನ್ ಪರ್ ಟೈಮ್ ಡಿವೈಡೆಡ್ ಬೈ ಟೈಮ್. ಅಂದರೆ ಕಾನ್ಸಂಟ್ರೇಷನ್ ಪರ್ ಟೈಮ್. ಕಾನ್ಸಂಟ್ರೇಷನ್ನ ಯೂನಿಟ್ ನ್ಯೂಮರೇಟರ್ನಲ್ಲಿ, ಸೊ ಡಿನಾಮಿನೇಟರ್ನಲ್ಲಿ ಟೈಮ್ನ ಯೂನಿಟ್. ಈಗ ಮತ್ತೆ ನೀವು ಕಾನ್ಸಂಟ್ರೇಷನ್ ಯೂನಿಟ್ ಅಂದರೆ ಯಾವುದು? ಸೊ ಫಾರ್ ಎಕ್ಸಾಂಪಲ್, ಸಪೋಸ್ ಇಫ್ ಯು ಎಕ್ಸ್ಪ್ರೆಸ್ ಎ ಕಾನ್ಸಂಟ್ರೇಷನ್ ಮೋಲ್ ಪರ್ ಲೀಟರ್ ಆರ್ ಮೋಲ್ ಪರ್ ಡಿ ಎಂ. ಸೊ ನ್ಯೂಮರೇಟರ್ನಲ್ಲಿ ಇದೆ ಮೋಲ್ ಪರ್ ಲೀಟರ್, ಮೋಲ್ ಪರ್ ಡಿ ಎಂ ಕ್ಯೂಬ್ ಇದೆ, ಆ್ಯಂಡ್ ಟೈಮ್ ಇನ್ ಸೆಕೆಂಡ್ಸ್ ಇದ್ದರೆ ಆ ಯೂನಿಟ್ ಆಫ್ ದಿ ರೇಟ್ ಈಸ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಇದು ಸ್ವಲ್ಪ ಪವರ್ ಇದೆ, ಲೀಟರ್ಗೆ ಪವರು, ಇದು ಎಸ್ಗೆ ಪವರ್, ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ರಿಮೆಂಬರ್, ಪರ್ ಲೀಟರ್ ಅನ್ನೋದ್ರ ಬದಲಾಗಿ ಪರ್ ಡಿ ಎಂ ಕ್ಯೂಬ್ ಅಂತಲೂ ಕೆಲವರಲ್ಲಿ ಇರುತ್ತೆ. ಬಟ್ ಎಸ್ ಸಿಸ್ಟಮ್ನಲ್ಲಿ ಲೀಟರ್ನ ಅಕ್ಸೆಪ್ಟ್ ಮಾಡಿ. ಹೌದಾ? ಸೊ ಈಗ ಯೂನಿಟ್ ಆಫ್ ದಿ
rate of the chemical reaction ಅಂತಂದ್ರೆ ಬೇಸಿಕ್ ಫಂಡಮೆಂಟಲ್ ಏನದಕ್ಕೆ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್. ಕಾನ್ಸಂಟ್ರೇಷನ್ ಮೋಲ್ ಪರ್ ಲೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಟೈಮ್ ನ ಸೆಕೆಂಡ್ಸ್ ಅದು SI ಯೂನಿಟ್ನಲ್ಲಿ ಯಾವ್ಯಾವುದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವೋ ಆ ಸಪೋಸ್ ಏನಾದರೂ ರಿಯಾಕ್ಷನ್ ಏನಾದರೂ ಗೇಷಿಯಸ್ ಸ್ಟೇಟ್ ಆಗಿದೆ. ರಿಮೆಂಬರ್, ಗೇಷಿಯಸ್ ಸ್ಟೇಟಲ್ಲಿರೋ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡೋದನ್ನು ನಾವು ಮೋಲ್ಸ್ ಪರ್ ಡಿಎಮ್ ಕ್ಯೂಬ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾವುದನ್ನು ಮೋಲ್ಸ್ ಪರ್ ಡಿಎಮ್ ಕ್ಯೂಬ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು? ಲಿಕ್ವಿಡ್ ಸ್ಟೇಟಲ್ಲಿರುವಂಥದ್ದು. ಅಂದರೆ ಒಂದಿಷ್ಟು ಸಲ್ಯೂಟ್ ಒಂದಿಷ್ಟು ಸಾಲ್ವೆಂಟ್ನಲ್ಲಿ ಕರಗಿದೆ ಅಂದಾಗ ಅದನ್ನು ಮೋಲ್ಸ್ ಪರ್ ಡಿಎಮ್ ಕ್ಯೂಬ್ ಮೋಲ್ಸ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಕಾನ್ಸಂಟ್ರೇಷನ್. ಅದು ಗೇಷಿಯಸ್ ಫೇಸ್ನಲ್ಲಿ ಇದ್ದರೆ ಅದರ ಪಾರ್ಷಿಯಲ್ ಪ್ರೆಷರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಪ್ರೆಷರ್, ಈಗ ನಾವು ಈ ರೂಮ್ನಲ್ಲಿ ಗಾಳಿ ಅಥವಾ ಆಕ್ಸಿಜನ್ನ ಕಾನ್ಸಂಟ್ರೇಷನ್ ಏನು ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ದಿ ಆಕ್ಸಿಜನ್. ಈ ರೂಮ್ನಲ್ಲಿ ಆಕ್ಸಿಜನ್ ಮುಂದೆ ಇಲ್ಲ, ನೈಟ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್, ಬೇರೆ ಬೇರೆ ಗ್ಯಾಸಸ್ ಇದೆ. ಇವೆಲ್ಲದರದ್ದು ಪಾರ್ಷಿಯಲ್ ಪ್ರೆಷರ್ ನಮ್ಮ ಕೂಡಿದ್ರೆ ಟೋಟಲ್ ಪ್ರೆಷರ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಅಂದರೆ ಅದು ಪಾರ್ಷಿಯಲ್ ಪ್ರೆಷರ್, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂದರೆ ಪಾರ್ಷಿಯಲ್ ಪ್ರೆಷರ್. ಅಂದರೆ ಸಪೋಸ್ ಏನಾದರೂ ರಿಯಾಕ್ಷನ್ಸು ಗೇಷಿಯಸ್ ಸ್ಟೇಟಲ್ಲಿ ಇದ್ದರೆ ಸೊ ನಾವು ಏನು ಮಾಡ್ತೀವಿ? ಪ್ರೆಷರ್, ಪಾರ್ಷಿಯಲ್ ಪ್ರೆಷರ್ನ ನಾವು ಏನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಅಟ್ಮಾಸ್ಫಿಯರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಬೇಕು ಅಂದರೆ ಅದನ್ನು SI ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅದನ್ನು ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಸಪೋಸ್ ಇಫ್ ದೇ ಆರ್ ದಿ ಗೇಷಿಯಸ್ ಸ್ಟೇಟ್, ಸಮ್ ಕನ್ವೀನಿಯಂಟ್ ಯೂನಿಟ್ ಅಂದರೆ ಅಟ್ಮಾಸ್ಫಿಯರ್ ಪರ್ ಸೆಕೆಂಡ್, ಟೈಮ್ ಯೂನಿಟ್. ಓಕೆ, ಇದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಬೇಕಾದ್ರೆ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಈ ಅಟ್ಮಾಸ್ಫಿಯರ್ ಪರ್ ಸೆಕೆಂಡ್ ಅನ್ನೋದು ಸಿಂಪಲ್ ಯೂನಿಟ್, ಅದಕ್ಕೋಸ್ಕರ ಇದೆ. ಈ ಪರೀಕ್ಷೆಗಳಲ್ಲಿ ಕೇಳ್ಬೋದು, ವಾಟ್ ಈಸ್ ದ ಯೂನಿಟ್ ಆಫ್ ದಿ ರೇಟ್ ಆಫ್ ದಿ ರಿಯಾಕ್ಷನ್? ರೈಟ್ ದಿ ಯೂನಿಟ್ ಆಫ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ವಾಟ್ ಈಸ್ ರೇಟ್ ಆಫ್ ದಿ ರಿಯಾಕ್ಷನ್? ಈ ಥರ. ಓಕೆ, ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲಿ ಒಂದು ಪ್ರಾಬ್ಲಮ್ ಅಟೆಂಡ್ ಮಾಡಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೀವು ರಿಯಾಕ್ಷನ್ ರೇಟ್ನಲ್ಲಿ ಎರಡು ಬರ್ತದೆ, ಆವರೇಜ್ ರಿಯಾಕ್ಷನ್ ರೇಟ್ ಮತ್ತು ಇನ್ಸ್ಟಂಟೇನಿಯಸ್ ರೇಟ್. ವಾಟ್ ಇಸ್ ದಿಸ್ ಆವರೇಜ್ ರಿಯಾಕ್ಷನ್ ರೇಟ್? ಈಗ ನಾನು ಮೋಟರ್ ಸೈಕಲನ್ನು ಕೊಡ್ತೀನಿ. ನಾನು ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡಿಗೆ ಮೋಟರ್ ಸೈಕಲ್ನಲ್ಲಿ ಹೋಗ್ತೀನಿ. ನಾನು ಕಾಲೇಜಿಂದ ಪ್ರಾರಂಭ ಮಾಡಿದ ಮೋಟರ್ ಸೈಕಲನ್ನು ಬಸ್ ಸ್ಟ್ಯಾಂಡಿಗೆ ಹೋಗೋ ತನಕ ಒಂದೇ ಸ್ಪೀಡಲ್ಲಿ ಹೋಗ್ತೀನ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಾಧ್ಯನೇ ಇಲ್ಲ. ಗೇಟ್ ದಾಟುವಾಗ, ರೋಡ್ ಎಂಟ್ರಿ ಆಗುವಾಗ, ಜನಸಂದಣಿ ಇದ್ದಾಗ ನಾವು ಸ್ಪೀಡನ್ನು ಕಡಿಮೆ ಮಾಡ್ತೀವಿ. ರೋಡು ಖಾಲಿ ಇದ್ದಾಗ, ಹೌದಾ? ಸೊ ಆವಾಗ ಸ್ಪೀಡ್ ಆಗುತ್ತೆ. ಆದರೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್. ಅಂದರೆ ಸ್ವಲ್ಪ ಸಮಯ ಸ್ಪೀಡಾಗಿ ಹೋಗಿರ್ತೀವಿ, ಸ್ವಲ್ಪ ಸಮಯ ನಿಧಾನವಾಗಿ ಹೋಗಿರ್ತೀವಿ. ಆದರೆ ಟೋಟಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡೋದೇನು? ಆವರೇಜ್. ಏನು ಸ್ಪೀಡ್ ಬರುತ್ತಲ್ಲ, ಇದು ಆವರೇಜ್ ಸ್ಪೀಡಲ್ಲಿ ಮಾಡಿಸ್ತೀವಿ. ಕೆಮಿಕಲ್ ರಿಯಾಕ್ಷನ್ ಕೂಡ ಅಷ್ಟೇ. ರಿಯಾಕ್ಷನ್ ಪ್ರಾರಂಭ ಆದಾಗ ಏನು ಕಾನ್ಸಂಟ್ರೇಷನ್ ಇತ್ತು, ರಿಯಾಕ್ಷನ್ ಕಂಪ್ಲೀಟ್ ಆದಾಗ ಏನು ಕಾನ್ಸಂಟ್ರೇಷನ್ ಇತ್ತು, ಹೌದಲ್ವಾ? ಇವೆರಡು ಬದಲಾವಣೆ ತಗೋತೀವಿ. ಕೆಲವು ಸಾರಿ ರಿಯಾಕ್ಷನ್ ಜೋರಾಗಿ ನಡೆಯುತ್ತೆ, ಮತ್ತೆ ನಿಧಾನ ಆಗುತ್ತೆ, ಜೋರಾಗಿ ನಡೆಯುತ್ತೆ, ಈ ಥರ ಎಲ್ಲ ಆಗಿರ್ಬೋದು. ಆದ್ದರಿಂದ ನಮಗೆ ಏನು ರಿಯಾಕ್ಷನ್ ಸ್ಪೀಡ್ ಬರುತ್ತಲ್ಲ, ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಇದೆ, ಚೇಂಜ್ ಇನ್ ಟೈಮ್ ಇಂಟರ್ವಲ್ ಇದೆ ಆವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್. ಆವರೇಜ್ ಅಂತ ಅಂದರೆ ಆವರೇಜ್ ರೇಟ್ ಆಫ್ ರಿಯಾಕ್ಷನ್ ಇದೆ ರೇಷಿಯೋ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ಸ್ ಟು ದಿ ಟೈಮ್ ಟೇಕನ್. ಹೌದಾ? ಅರ್ಥ ಆಯ್ತಾ ನಿಮಗೆ ಆವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್ ಅಂತ? ಕೆಲವು ಸಾರಿ ಈ ಆವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್ ನಮಗೆ ಸರಿಯಾದ ಮಾಹಿತಿಯನ್ನು ಕೊಡಬಹುದು. ಹೌದಾ? ಟು ಗೆಟ್ ದಿ ಪರ್ಫೆಕ್ಟ್ ಬಿಹೇವಿಯರ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ವಿಲ್ ಗೋ ಫಾರ್ ದಿ ಇನ್ಸ್ಟಂಟೇನಿಯಸ್ ರೇಟ್. ಇನ್ಸ್ಟಂಟೇನಿಯಸ್ ಅಂತಂದರೆ ನೀವು ತಿಳ್ಕೋಬೇಕು, ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ಕಾಲೇಜಿಂದ ಹೊರಟು ಗೇಟ್ ದಾಟಬೇಕಾದ್ರೆ ಏನು ಸ್ಪೀಡಲ್ಲಿ ಹೋಗ್ತಾ ಇದ್ವಿ, ಗೇಟ್ ದಾಟಿ ಮೇನ್ ರೋಡಿಗೆ ಹೋಗ್ಬೇಕಾದ್ರೆ ಏನು ಸ್ಪೀಡಲ್ಲಿ ಹೋಗ್ತಾ ಇದ್ವಿ, ಮೇನ್ ರೋಡಿಗೆ ಎಂಟ್ರಿ ಆಗ್ಬೇಕಾದ್ರೆ ಏನು ಸ್ಪೀಡಲ್ಲಿ ಹೋಗ್ತಾ ಇದ್ವಿ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಕಾಲೇಜಿಂದ ಹೊರಟಾಗ ಎಷ್ಟು ಸ್ಪೀಡ್ ಇತ್ತು, ಗೇಟ್ ದಾಟಬೇಕಾದ್ರೆ ಎಷ್ಟು ಸ್ಪೀಡ್ ಇತ್ತು, ಮೇನ್ ರೋಡ್ ಬಂದಾಗ ಇನ್ನೆಷ್ಟು ಸ್ಪೀಡ್ ಆಯಿತು, ಆಮೇಲೆ ಇನ್ನೂ ದೊಡ್ಡ ಮೇನ್ ರೋಡ್ ಬಂದಾಗ ಇನ್ನೆಷ್ಟು ಸ್ಪೀಡ್ ಆಯಿತು, ಅದನ್ನು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್ಗೆ ಹೋಲಿಕೆ ಮಾಡ್ಬೋದು. ಅದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್ ಇದೆ ಆವರೇಜ್ ರೇಟ್ ಆಫ್ ದಿ ಸ್ಮಾಲೆಸ್ಟ್ ಟೈಮ್ ಇಂಟರ್ವಲ್. ಸ್ಮಾಲ್ ಇಂಟರ್ವಲ್ಗೆ ನೋಡೋದು, ಸ್ಮಾಲೆಸ್ಟ್ ಟೈಮ್ ಇಂಟರ್ವಲ್ ಸೇ dt. ಟೈಮ್ ಇಂಟರ್ವಲ್ನ ಸ್ಮಾಲ್ ಚೇಂಜ್ ಇನ್ ಟೈಮ್ ಇಂಟರ್ವಲ್ನಲ್ಲಿ ಕೇಳ್ತಾರೆ. ದಟ್ ಈಸ್ ಸೊ n mathematically for an infinitesimally small dt instantaneous rate is given by ನೋಡಿ ಇದು ಆವರೇಜ್ ರೇಟ್ ಮೇಲಿದೆ. ಆರ್ ಆವರೇಜ್ is equal to change in product concentration divided by change in time.
time. Change in reactant concentration divided by change in time. Previously ಬರ್ತಿದ್ದೆ instantaneous rate of reaction there. So d r by divided. ಅಂದರೆ small change in concentration R divided by small change in time. ಅದೇ ತರ small change in product divided by the small change in time. ನೋಡಿ ಈ ಟರ್ಮ್ಸ್ ನಾವು ತುಂಬಾ ಕಡೆ ಬಳಸಬೇಕಾಗುತ್ತೆ. So you should know what is the average rate of the reaction and what is the instantaneous rate of the reaction. Okay. So ಈಗ ಒಂದ್ಸಾರಿ ರಿಕಾಲ್ ಮಾಡೋಣ ಏನೇನು ಕಲ್ತ್ವಿ ಈಗ ಈ ಒಂದು ಡಿಸ್ಕಷನ್ ಅಲ್ಲಿ. ಯಾಕಂದ್ರೆ ಸಂಪೂರ್ಣ ಮತ್ತೊಂದ್ಮೇಲೆ ನಿಮ್ಮ ಮತ್ತೆ ಕೇಳಿದ್ರೆ ತಪ್ಪಾಗ ರಿಯಾಕ್ಷನ್ ಕೈನೆಟಿಕ್ಸ್ ಅಂದ್ರೆ ಏನು ಅಂತ ಹೇಳಿ. ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ವೆಲಾಸಿಟಿ ಆಫ್ ಕೆಮಿಕಲ್ ರಿಯಾಕ್ಷನ್, factors influencing the velocity of a chemical reaction and also the reaction mechanism. Then the other term is the rate of the reaction. So what is rate of a chemical reaction? What is the mathematical equation for the rate of the reaction? What is the unit of the rate of the reaction? And what is instantaneous rate of reaction, average rate of the reaction? ಇಷ್ಟು ಟರ್ಮ್ಸನ್ನು ನೀವು ಕಲ್ತಿದ್ದೀರ ಈ ಕ್ಲಾಸ್ನಲ್ಲಿ. ಈಗ ಇಲ್ಲಿ ತನಕ ಮಾಡಿರೋ ಡಿಸ್ಕಷನಲ್ಲಿ ನಾನು ಏನು ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. ಆ ಕ್ವಶನ್ಸ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೋಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಕ್ಸಸೈಸಲ್ಲಿ ಕೊನೆಯಲ್ಲಿ ಇರುತ್ತೆ. ಆ ಕ್ವಶನ್ಸನ್ನ ನೀವು ಈ ನಮ್ಮ ಡಿಸ್ಕಷನ್ನು ನಿಮ್ಮ ಕಳಿಸಿರೋ ನೋಟ್ಸನ್ನೆಲ್ಲ ಉಪಯೋಗಿಸ್ಕೊಂಡು ಆ ಕ್ವಶನ್ಸ್ ಆಗಿ ಮಾಡಿ. ನಾನು ನಿಮಗೆ ಒಂದೊಂದೇ ಲೈನಿನ ನೋಟ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಅದು 20 ಪೇಜ್ ಇರೋ ನೋಟ್ಸನ್ನು ನಾನು ಒಂದು 7 ಪೇಜ್ಗೆ 8 ಪೇಜ್ಗೂ ರೆಡ್ಯೂಸ್ ಮಾಡಿದ್ದೀನಿ. ನಿಮಗೆ ಕ್ಲಿಯರಾಗಿ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತೇಳಿ ಕೆಲವು ಕಡೆ ನಾನು ಎಲಾಬ್ರೇಟ್ ಮಾಡಿ ಕೊಟ್ಟಿದ್ದೀನಿ. ಅದನ್ನು ನೀವು ಓದ್ಕೊಳ್ಳಿ, ನೋಟ್ಸ್ನಲ್ಲಿ ಬರ್ಕೊಳ್ಳಿ. ಸೊ ಇದನ್ನು ಮುಂದಕ್ಕೆ ಹಾಗೆಯೇ ಕಂಟಿನ್ಯೂ ನಾನು ಕ್ಲಾರಿಫೈ ಮಾಡಬೇಕು ಅಂತಿದ್ದೀನಿ. ಈ ರೀತಿಯಾಗಿ ಕ್ಲಾಸ್ ರೂಮ್ನಲ್ಲಿ ವಿಡಿಯೋ ಅಂದರೆ ಸ್ಕ್ರೀನಲ್ಲಿ ತೋರಿಸ್ಕೊಳ್ತಾ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಾ, ಅಥವಾ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಮೊಬೈಲ್ ಸ್ಕ್ರೀನ್ ಮೇಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೆ ಒಂದು ಲೈಟ್ ಬರುತ್ತೆ, ಆ ಲೈಟನ್ನು ಹೇಳ್ತಾ ಹೋಗ್ತೀನಿ, ನನ್ನದೇ ವಾಯ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಡ್ವಾಂಟೇಜ್ ಏನು ಅಂತಂದರೆ ಅದು ಸ್ವಲ್ಪ ಮೊಬೈಲ್ನಲ್ಲಿ ತುಂಬ ಕ್ಲಾರಿಟಿ ಇರುತ್ತೆ, ನಿಮಗೆ ಟೆಕ್ಸ್ಟ್ ಕ್ಲಾರಿಟಿ ಇರುತ್ತೆ, ನನ್ನ ಮುಖ ಕಾಣಿಸಲ್ಲ ಅಷ್ಟೇ, ನನ್ನ ವಾಯ್ಸ್ ಕೇಳಿಸುತ್ತೆ. ಅಟ್ ದಿ ಎಂಡ್ ನಾನು ಪ್ರತಿ ಕ್ಲಾಸ್ನಲ್ಲಿ ನಿಮ್ಮ ಜೊತೆ ಒಂದ್ಸರಿ ಅದನ್ನೆಲ್ಲ ಮತ್ತೊಂದು ಸಾರಿ ಮಾತಾಡ್ತೀನಿ. ಅದು ನೀವು ಡೌನ್ಲೋಡ್ ಮಾಡೋದಕ್ಕೂ ಈ ಕ್ಲಾಸನ್ನು ನೀವು ಡೌನ್ಲೋಡ್ ಮಾಡೋದಕ್ಕೆ 1 GB ಬೇಕು. ಆದರೆ ಆ ಥರ ಮಾಡಿದ್ದ ಅದನ್ನು ಮೊಬೈಲಲ್ಲಿ ಮಾಡಿದ ಕ್ಲಾಸ್ ಆದರೆ 1 GB ಬೇಕಾಗಿಲ್ಲ. ಒಂದು 250ರಿಂದ 300 MB ನಿಮಗೆ ಡೌನ್ಲೋಡ್ ಆಗುತ್ತೆ. ನಿಮ್ಮ ಅನುಕೂಲಕ್ಕೋಸ್ಕರ ನಾನು ಆ ಥರನೂ ಒಂದು ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಕಂಟಿನ್ಯೂ ಮಾಡಿ. ದಿಸ್ ಫೆಸಿಲಿಟಿ ಇದೆ ನಿಮ್ಮ ಕ್ಲಾಸ್ ರೂಮ್ ಇದು. ಸೊ ಈ ಫೆಸಿಲಿಟಿ ನಿಮಗಿರುತ್ತೆ. ಈ ಥರನೇ ಬೇಕು ಅಂದರೆ ಈ ಥರನೇ ಮಾಡಿ. ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸ್ನವ್ರು ಇದೆ, ನಾವು ಸ್ಕ್ರೀನ್ ತೆಗಿತೀವಿ, ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಸೊ ಬರೀತಾರೆ, ನಿಮಗೆ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಅನಿವಾರ್ಯ. ನಾವು ಕೆಮಿಸ್ಟ್ರಿ ಬಯಾಲಜಿನವರು ಈ ಥರ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ವಿ. ಮುಂದಿನ ಕ್ಲಾಸು ಈ ಕ್ಲಾಸ್ ಆದಮೇಲೆ ಬರುವಂಥ ಮುಂದಿನ ನಿಮಗೆ ವಿಡಿಯೋ ಇದೆಯಾ, ಅಪ್ಲೋಡ್ ಮಾಡೋ ವಿಡಿಯೋ ಇದೆಯಲ್ಲ, ಅದು ಮೊಬೈಲ್ ಮೇಲೆ ನಿಮಗೆ ಅಪ್ಲೋಡ್ ಆಗುತ್ತೆ. ಓಕೆ, ನೀವು ಯಾವ್ದು ಇಷ್ಟ ಆಗುತ್ತೋ ಅದನ್ನು ನನಗೆ ಹೇಳಿದ್ರೆ ಸೊ ನಾನು ಅದನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.